ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕ್ಕಳೆಲ್ಲರಿಗೂ ಕನ್ನಡ ತರಗತಿಗೆ ಸುಸ್ವಾಗತ. ಮಕ್ಕಳೇ, ಕನ್ನಡ ವ್ಯಾಕರಣದಲ್ಲಿ ಈ ಹಿಂದಿನ ತರಗತಿಯಲ್ಲಿ ಕನ್ನಡ ಸಂಧಿಗಳಾದ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿಗಳ ಬಗ್ಗೆ ತಿಳಿದಿದ್ದೆವು. ಇಂದು ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಯೋಣ. ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಮಕ್ಕಳೇ. ರಾಮಾಯಣವು ಮಹೋನ್ನತ ಗ್ರಂಥ. ಮತ್ತೊಂದು ವಾಕ್ಯ, ಸೂರ್ಯೋದಯ ಸಮಯವು ಅತ್ಯಂತ ಮನೋಹರವಾದುದು. ಈ ವಾಕ್ಯಗಳಲ್ಲಿ ರಾಮಾಯಣ, ಗ್ರಂಥ, ಮನೋಹರ, ಸೂರ್ಯೋದಯ, ಮಹೋನ್ನತ, ಸಮಯ, ಅತ್ಯಂತ ಈ ಎಲ್ಲ ಪದಗಳು ಸಹ ಸಂಸ್ಕೃತ ಪದಗಳಾಗಿವೆ. ಗಮನಿಸಬೇಕಾದ ವಿಷಯವನ್ನು ನೋಡಿ. ಸಂಸ್ಕೃತ ಪದ ಮತ್ತು ಸಂಸ್ಕೃತ ಪದ ಸೇರಿ ಸಂಸ್ಕೃತ ಸಂಧಿಗಳಾಗುತ್ತವೆ. ಕನ್ನಡ ಪದ ಮತ್ತು ಸಂಸ್ಕೃತ ಪದ ಸೇರಿ ಕನ್ನಡ ಸಂಧಿಗಳಾಗುತ್ತವೆ. ಇವುಗಳನ್ನು ಹಿಂದಿನ ತರಗತಿಯಲ್ಲಿ ಸಹ ನಿಮಗೆ ತಿಳಿಸಿಕೊಟ್ಟಿದ್ದೆ. ಇಂದು ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಯೋಣ. ಸಂಸ್ಕೃತ ಸಂಧಿಗಳು ಒಟ್ಟು 7 ಇವೆ. ಅವುಗಳಲ್ಲಿ 4 ಸ್ವರ ಸಂಧಿಗಳು ಯಾವುವು? ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಹಾಗೂ ಎಣ್ ಸಂಧಿ. ಇವುಗಳನ್ನು ನಾವು ಸ್ವರ ಸಂಧಿ ಎಂದು ಕರೆಯುತ್ತೇವೆ. ಮುಂದೆ ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ ಈ ಮೂರುಗಳನ್ನು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ಈಗ ಒಂದೊಂದಾಗಿ ಸಂಧಿಗಳ ವಿವರಣೆ ನೋಡೋಣ. ಸೂಚನೆಯನ್ನು ಗಮನಿಸಿ. ಇಲ್ಲಿ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ ಈ ಪದಗಳಲ್ಲಿ ವ್ಯತ್ಯಾಸ ತಿಳಿದುಕೊಳ್ಳಿ. ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಹರಿ ಪ್ಲಸ್ ಈಶ್ವರ, ಹರೀಶ್ವರ. ಗುರು ಪ್ಲಸ್ ಉಪದೇಶ, ಗುರೂಪದೇಶ. ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಒಂದೇ ಜಾತಿಯ ಸ್ವರಗಳು ಕೂಡಿದಾಗ ಅದೇ ವರ್ಗಕ್ಕೆ ಸೇರಿದ ಒಂದು ಸ್ವರ ದೀರ್ಘವಾಗಿದೆ. ಮಕ್ಕಳೇ, ಗಮನಿಸಿದ್ದೀರಾ? ಇಲ್ಲಿ ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ ಆಗಿದೆ. ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಆ ಅಕ್ಷರ, ಉತ್ತರ ಪದದ ಮೊದಲಲ್ಲಿ ಅ ಅಕ್ಷರ ಇದೆ. ಅದನ್ನು ಕೂಡಿಸಿ ಬರೆದಾಗ ವಿದ್ಯಾಭ್ಯಾಸ ಆಗಿದೆ. ಅಲ್ಲಿ ಆ ಅಕ್ಷರ ದೀರ್ಘಾಕ್ಷರ ಬಂದಿದೆ. ಇದನ್ನೇ ಇಲ್ಲಿ ಹೇಳಲಾಗಿದೆ. ಅಂದರೆ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಸಂಧಿ ಕಾರ್ಯ ನಡೆದಾಗ ಸವರ್ಣ ಸ್ವರಗಳು ಅಂದರೆ ಒಂದೇ ಜಾತಿಯ ಸ್ವರಗಳು ಬಂದು ಸೇರಿದಾಗ ಅದೇ ಜಾತಿಯ ಸ್ವರ ದೀರ್ಘ ಸ್ವರವಾಗುತ್ತದೆ. ಇದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು. ಸವರ್ಣ ಸ್ವರಗಳು ಎಂದರೆ ಯಾವುದು? ಅ ಆ, ಇ ಈ, ಉ ಊ, ಎ ಎ, ಒ ಓ. ಇವುಗಳನ್ನು ಗಮನಿಸಿದ್ರಾ? ಅ ಮತ್ತು ಆ ಎಂದರೆ ಒಂದೇ ಜಾತಿಯ ಸ್ವರಗಳು, ಅಂದರೆ ಇವುಗಳನ್ನು ಸವರ್ಣ ಸ್ವರಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಇ ಮತ್ತು ಈ ಇವು ಸಹ ಒಂದೇ ಜಾತಿಯ ಸ್ವರಗಳಾಗಿವೆ. ಇವು ಸಹ ಸವರ್ಣ ಸ್ವರಗಳು. ಇದೇ ಮುಂದೆ ಉ ಮತ್ತು ಉ, ಎ ಮತ್ತು ಎ, ಒ ಮತ್ತು ಓ ಇವು ಸಹ ಸವರ್ಣ ಸ್ವರಗಳು ಅಂತೇಳಿ ಕರಿತೇವೆ. ಮುಂದೆ ಉದಾಹರಣೆ ಗಮನಿಸಿ ಮಕ್ಕಳೇ. ಪೂರ್ವ ಪದ ಮತ್ತು ಉತ್ತರ ಪದ ಸಂಧಿ ಪದ. ಸವರ್ಣ ದೀರ್ಘ ಸಂಧಿಯಲ್ಲಿ ಈ 3 ಜಾತಿ ಸವರ್ಣ ಸ್ವರಗಳು ಅಂದರೆ ಪೂರ್ವ ಪದದ ಮೊದಲಲ್ಲಿ ಅ ಮತ್ತು ಆ, ಉತ್ತರ ಪದದ ಮೊದಲಲ್ಲಿ ಆ ಮತ್ತು ಆ ಎರಡು ಸೇರಿದಾಗ ಆ ಅಕ್ಷರ ಅಂದರೆ ಅದೇ ಅಕ್ಷರಗಳಲ್ಲಿ ದೀರ್ಘ ಸ್ವರ ಮಾತ್ರ ಆದೇಶವಾಗಿ ಬರುತ್ತೆ. ಇ ಮತ್ತು ಈ ಕೂಡಿಸಿ ಬರೆದಾಗ ಇ ಮತ್ತು ಈ ಇವೆರಡು ಸೇರಿದಾಗ ಈ ಅಕ್ಷರ ಆದೇಶವಾಗಿ ಬರುತ್ತೆ. ಉ ಉ ಪ್ಲಸ್ ಉ ಪ್ಲಸ್ ಉ ಸೇರಿದಾಗ ಉ ಅಕ್ಷರ ಆದೇಶವಾಗಿ ಬರುತ್ತದೆ. ಇವು ಮಾತ್ರ ಸಂಧಿಯಾಗುವುದು. ಇನ್ನು ಹೆಚ್ಚಿನ ಉದಾಹರಣೆ ಅಂದರೆ ದೇವ ಪ್ಲಸ್ ಅಸುರ, ದೇವಾಸುರ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ವ ಅಕ್ಷರ, ದೇವ ವ ಇದೆ ಅಲ್ವಾ? ವ ಅಂದರೆ ಅದನ್ನು ಗುಣಿತಾಕ್ಷರದ ರೀತಿಯಲ್ಲಿ ಬಿಡಿಸಿ ಬರೆದಾಗ ವ ಪ್ಲಸ್ ಆ ಅಂದರೆ ಆ ಅಕ್ಷರ ಕೊನೆಯಾಗಿದೆ. ಉತ್ತರ ಪದದ ಮೊದಲ ಅಕ್ಷರ ಅ, ಅಸುರ ಅ ಇದೆ. ಎರಡು ಸೇರಿ
ದೇವಾಸುರ ಅಂದರೆ ವಾ ಅಕ್ಷರ, ಆ ಅಕ್ಷರ ಅಂದರೆ ದೀರ್ಘಾಕ್ಷರ ಆದೇಶವಾಗಿ ಬಂದಿದೆ. ಮತ್ತೊಂದು ಉದಾಹರಣೆ ಗಿರಿ ಪ್ಲಸ್ ಈಶಾ, ಇಲ್ಲಿ ಇ ಪ್ಲಸ್ ಇ ಸೇರಿ ಗಿರೀಶ, ಈ ಅಕ್ಷರ ಆದೇಶವಾಗಿ ಬಂದಿದೆ. ಇದು ಕೂಡ ಸವರ್ಣಾಕ್ಷರನೇ. ವಧು ಪ್ಲಸ್ ಉಪೇತ, ವಧೂಪೇತ ಅಂದರೆ ಉ ಪ್ಲಸ್ ಉ ಸೇರಿ ಧೂ ಅಂದರೆ ಊ ಅಕ್ಷರ ಆದೇಶವಾಗಿ ಬಂದಿದೆ. ಇವೆಲ್ಲವನ್ನು ನಾವು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳಾಗಿ ನೋಡ್ತೇವೆ. ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಒಳ್ಳೆಯ ಒಂದು ಸೂತ್ರ ಅಂದರೆ ಮಕ್ಕಳೇ, ಸವರ್ಣನ ಆಟ ಈಗ ಊಟದೊಡನೆ ಮುಗಿಯಿತು. ಈ ವಾಕ್ಯದ ರೀತಿಯಲ್ಲಿ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ನೆನಪಿರುತ್ತೆ. ಹಾಗಾಗಿ ನೀವೆಲ್ಲಾದರೂ ಒಂದು ಕಡೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಬರೆದುಬಿಟ್ಟು ಅದ್ರ ಕೆಳಗಡೆ ಈ ಸೂತ್ರವನ್ನು ಬರೆದಿಟ್ಕೋಬೇಕು. ಸವರ್ಣನ ಆಟ ಈಗ ಊಟದೊಡನೆ ಮುಗಿಯಿತು ಅಂದ್ರೆ ಏನರ್ಥ ಅಂದರೆ, ಸವರ್ಣ ದೀರ್ಘ ಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ ದೀರ್ಘ ಸ್ವರವಾಗಿ ಆ, ಈ, ಊ ಅಕ್ಷರಗಳು ಬರ್ತವೆ ಅಂತೇಳಿ ಅರ್ಥ. ನಂತರ ಮುಂದಿನ ಸೂಚನೆಯನ್ನು ಗಮನಿಸಿ ಹಾಗೂ ಉದಾಹರಣೆಗಳನ್ನು ನೋಡಿ ವ್ಯತ್ಯಾಸ ತಿಳಿದುಕೊಳ್ಳಿ. ಸುರ ಪ್ಲಸ್ ಈಶಾ ಸುರೇಶ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ, ಮಹಾ ಪ್ಲಸ್ ಋಷಿ ಮಹರ್ಷಿ. ಗಮನಿಸಿದ್ರಾ? ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಬೇರೆ ಬೇರೆ ಜಾತಿಯ ಸ್ವರಗಳು ಕೂಡಿದಾಗ ಮತ್ತೊಂದು ಸ್ವರವಾಗಿ ಬದಲಾಗಿದೆ. ಇದನ್ನೇ ನಾವು ಗುಣಸಂಧಿ ಎಂದು ಕರಿತೀವಿ. ಸಂಧಿ ಕಾರ್ಯ ನಡೆಯುವಾಗ ಅ ಆ ಅಕ್ಷರಗಳಿಗೆ ಇ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಕಾರವು ಆದೇಶವಾಗಿ ಬರುತ್ತೆ. ಇದೇ ರೀತಿ ಅ ಆ ಕಾರಗಳಿಗೆ ಉ ಊ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಕಾರವು ಆದೇಶವಾಗಿ ಬರುತ್ತೆ. ಮತ್ತೊಂದು ಅ ಮತ್ತೆ ಆ ಕಾರಗಳಿಗೆ ರು ಕಾರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಅಥವಾ ಅರ್ಕಾವತ್ತು ಅಂತ ಚಿಹ್ನೆ ಹೇಳ್ತೀವಲ್ಲ, ಆ ಕಾರವು ಆದೇಶವಾಗಿ ಬರುತ್ತದೆ. ಇದಕ್ಕೆ ನಾವು ಗುಣಸಂಧಿ ಅಂತೇಳಿ ಕರಿತೀವಿ. ಮತ್ತೊಂದು ಕೆಲವು ಉದಾಹರಣೆಗಳ ಮೂಲಕ ಗಮನಿಸಿ ಗುಣಸಂಧಿಯನ್ನ. ಧರ ಪ್ಲಸ್ ಇಂದ್ರ ಧರೇಂದ್ರ. ಇಲ್ಲಿ ಪೂರ್ವ ಪದದಲ್ಲಿ ಆ ಅಕ್ಷರ ಇದೆ, ಉತ್ತರ ಪದ ಮೊದಲಲ್ಲಿ ಈ ಅಕ್ಷರ ಇದೆ. ಇವೆರಡು ಕೂಡಿಸಿ ಬರೆದಾಗ ಇದಕ್ಕೆ ಸಂಬಂಧನೇ ಇಲ್ಲದೆ ಇರೋ ಅಕ್ಷರ ಎ ಅಕ್ಷರ ಆದೇಶವಾಗಿ ಬಂದಿದೆ. ಮತ್ತೊಂದು ಉದಾಹರಣೆ ಏಕ ಪ್ಲಸ್ ಊನ ಏಕೋನ. ಇಲ್ಲಿ ಅ ಅಕ್ಷರ ಅದಕ್ಕೆ ಊ ಅಕ್ಷರ ಪರವಾಗಿದೆ, ಓ ಅಕ್ಷರ ಆದೇಶವಾಗಿ ಬಂದಿದೆ. ನಂತರ ದೇವ ಪ್ಲಸ್ ಋಷಿ ದೇವರ್ಷಿ. ಇಲ್ಲಿ ಅ ಅಕ್ಷರ ಕೊನೆಯಾಗಿದೆ, ರು ಅಕ್ಷರ ಪರವಾಗಿದೆ, ಅದಕ್ಕೆ ಅರ್ಕಾರ ಆದೇಶವಾಗಿ ಬಂದಿದೆ. ಗುಣಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಸ್ವರಗಳು ಅಂದ್ರೆ ಅ ಅಥವಾ ಆ ಮಾತ್ರವೇ ಆಗಿರುತ್ತದೆ. ಅಂದ್ರೆ ಪೂರ್ವ ಪದದಲ್ಲಿ ಗಮನಿಸಿ ಮಕ್ಕಳೇ, ಕೂಡಿಸು ಚಿಹ್ನೆ ಮುಂಚೆ ಇದೆಯಲ್ಲ, ಅಲ್ಲಿ ಯಾವಾಗ್ಲೂ ಸಹ ಅ ಅಥವಾ ಆ ಕಾರಗಳು ಮಾತ್ರ ಇರ್ತವೆ. ಅದಕ್ಕೆ ಎದುರಾಗಿ ಮಾತ್ರ ಈ ಕಾರ ಬಂದಾಗ ಏಕಾರ, ಉ ಕಾರಗಳು ಬಂದಾಗ ಓಕಾರ, ರು ಕಾರ ಬಂದಾಗ ಅರ್ ಅಂದ್ರೆ ಅರ್ಕಾವತ್ತು ಚಿಹ್ನೆ ಆಗಿ ಪರಿವರ್ತನೆ ಆಗುತ್ತೆ. ಈ ಗುಣಸಂಧಿಯನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸೂತ್ರ ಮಕ್ಕಳೇ, ಗುಣ ಬರುತ್ತಿದ್ದಾನೆ ಏ ಓಡೋ ಅರ್ಜುನ. ಅಂದ್ರೆ ಇದನ್ನು ಕೂಡ ನೀವು ಈ ಎಲ್ಲ ಸಂಧಿಗಳನ್ನು ಬರೆದು ಅದ್ರ ಕೆಳಗಡೆ ಪ್ರತಿಯೊಂದು ಸಂಧಿಗೂ ನಾನು ನಿಮ್ಗೆ ಒಂದೊಂದು ಸೂತ್ರವನ್ನು ಹೇಳ್ತೇನೆ. ಅದನ್ನ ನೆನ್ಪಿಟ್ಕೊಂಡ್ರೆ ಖಂಡಿತ ನೀವು ಯಾವತ್ತೂ ಇದನ್ನ ಮರೆಯೋಲ್ಲ ಮಕ್ಕಳೇ. ಹಾಗಾಗಿ ಖಂಡಿತ ಇದನ್ನೆಲ್ಲಾದ್ರೂ ಒಂದ್ ಕಡೆ ಒಂದು ಶೀಟಲ್ಲಿ ಬರೆದು ನೀಟಾಗಿ ಅದನ್ನ ಅವಾಗವಾಗ ನೋಡ್ತಾ ಇರಿ. ಗುಣಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ ಎ ಓ ಅರ್ಕಾರ ಸ್ವರಗಳು ಬರುವುದು. ಅಂದ್ರೆ ಕೆಂಪು ಶಾಹಿಯಲ್ಲಿ ಬರೆದಿದೆ ಅಲ್ಲ ಮಕ್ಕಳೇ, ಗುಣ ಬರುತ್ತಿದ್ದಾನೆ ಎ ಓಡೋ ಅರ್ಜುನ. ಅಂದ್ರೆ ಇಲ್ಲಿ ಗುಣ ಅನ್ನೋದು ಮುಖ್ಯವಾಗಿದೆ, ಏಕಾರ ಓಕಾರ ಅರ್ಕಾರ ಮುಖ್ಯ ಅಂತೇಳಿ ಅರ್ಥ ಅದರಲ್ಲಿ. ಇದಿಷ್ಟು ಗುಣಸಂಧಿ ಆಯ್ತು. ಇನ್ನು ಮುಂದಿನ ಸಂಧಿ ನೋಡೋಣ. ಸೂಚನೆ ಗಮನಿಸಿ. ಏಕ ಪ್ಲಸ್ ಏಕ ಏಕೈಕ. ವನ ಪ್ಲಸ್ ಓಷಧ ವನೌಷಧಿ. ವನ ಪ್ಲಸ್ ಓಷಧಿ ವನೌಷಧಿ. ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಬೇರೆ ಬೇರೆ ಜಾತಿಯ ಸ್ವರಗಳು ಕೂಡಿದಾಗ ಮತ್ತೊಂದು ಸ್ವರವಾಗಿ ಬದಲಾಗಿದೆ ಅಲ್ವಾ? ಸರಿ, ಹಾಗಾದ್ರೆ ಇದು ಯಾವ ಸಂಧಿ?
ಹೌದು, ಇದು ವೃದ್ಧಿ ಸಂಧಿ. ಸಂಧಿ ಕಾರ್ಯ ನಡೆಯುವಾಗ ಅಕಾರಗಳಿಗೆ ಎ ಅಥವಾ ಐಕಾರಗಳು ಪರವಾದ್ರೆ ಅವೆರಡರ ಸ್ಥಾನದಲ್ಲಿ ಐಕಾರ ಆದೇಶವಾಗಿ ಬರುತ್ತೆ. ಅದೇ ರೀತಿಯಲ್ಲಿ ಅಕಾರಗಳಿಗೆ ಓ ಅಥವಾ ಔಕಾರಗಳು ಪರವಾದ್ರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ವೃದ್ಧಿ ಸಂಧಿ ಎಂದು ಹೆಸರು. ಉದಾಹರಣೆಗಳೊಂದಿಗೆ ಗಮನಿಸಿ. ಜನ ಪ್ಲಸ್ ಐಕ್ಯ ಜನೈಕ್ಯ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅ ಇದೆ. ಉತ್ತರ ಪದದ ಮೊದಲಲ್ಲಿ ಐಕಾರ ಬಂದಿದೆ, ಐಕಾರ ಪರವಾಗಿದೆ. ಆದರೆ ಇಲ್ಲಿ ಜನೈಕ್ಯ ಅಂದ್ರೆ ನೈ, ಅದರಲ್ಲಿ ಐಕಾರ ಆದೇಶವಾಗಿ ಬಂದಿದೆ. ಅದೇ ರೀತಿಯಲ್ಲಿ ಮಹಾ ಪ್ಲಸ್ ಔನ್ನತ್ಯ, ಮಹೋನ್ನತ್ಯ. ಹಾಕಾರ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಆ ಅಕ್ಷರ ಬಂದಿದೆ. ಉತ್ತರ ಪದದ ಮೊದಲಲ್ಲಿ ಔಕಾರ ಅಂದ್ರೆ ಔಕಾರ ಪರವಾಗಿದೆ. ಇದರಿಂದ ಕೂಡಿಸಿ ಬರೆದಾಗ ಮಹೋನ್ನತ್ಯ ಅಂದ್ರೆ ಹೌವಲ್ಲಿ ಔಕಾರ ಆದೇಶವಾಗಿ ಬಂದಿದೆ. ಅಂದ್ರೆ ಐ ಮತ್ತು ಔಕಾರಗಳು ಬಂದಾಗ ನಾವು ಇದನ್ನ ವೃದ್ಧಿ ಸಂಧಿ ಅಂತ ಕರಿತೇವೆ. ಇನ್ನು ಹೆಚ್ಚು ಗಮನಿಸಿ. ವೃದ್ಧಿ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಸ್ವರಗಳು ಅ ಅಥವಾ ಆ ಮಾತ್ರವೇ ಆಗಿರ್ತವೆ. ಉತ್ತರ ಪದದ ಮೊದಲನೇ ಅಕ್ಷರ ಮಾತ್ರ ಎ ಅಥವಾ ಐಕಾರ ಆಗಿರಬಹುದು, ಓ ಅಥವಾ ಔಕಾರವು ಕೂಡ ಆಗಿರಬಹುದು. ಅದಕ್ಕೆ ಐ ಅಥವಾ ಔಕಾರ ಆದೇಶವಾಗಿ ಬರ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸೂತ್ರ: ವೃದ್ಧನಿಗೆ 5 ಔಷಧ. ಅಂದ್ರೆ ವೃದ್ಧಿ ಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ ಐ ಔ ಸ್ವರಗಳು ಬರುವುದು. ಇದಿಷ್ಟು ಸಹ ವೃದ್ಧಿ ಸಂಧಿಗೆ ಉದಾಹರಣೆಗಳು ಹಾಗೂ ಸೂತ್ರಗಳು. ನೆಕ್ಸ್ಟ್ ಮುಂದಿನ ಸಂಧಿ ಗಮನಿಸಿ. ಈ ಉದಾಹರಣೆಗಳನ್ನು ಗಮನಿಸಿ ವ್ಯತ್ಯಾಸ ತಿಳಿಯಿರಿ. ಅತಿ ಪ್ಲಸ್ ಅಂತ ಅತ್ಯಂತ. ಮನು ಪ್ಲಸ್ ಅಂತರ ಮನ್ವಂತರ. ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ. ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಇಲ್ಲಿ ಸಹ ಬೇರೆ ಬೇರೆ ಜಾತಿಯ ಸ್ವರಗಳು ಕೂಡಿದಾವೆ. ವ್ಯಂಜನವು ಬಂದು ಒತ್ತಕ್ಷರವಾಗಿ ಬದಲಾಗಿದೆ. ಇದನ್ನೇ ನಾವು ಎಂಡ್ ಸಂಧಿ ಅಂತೇಳಿ ಕರಿತೀವಿ. ಸಂಧಿ ಕಾರ್ಯ ನಡೆಯುವಾಗ ಈ ಉ ಊ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಸೇರಿದರೆ ಅವೆರಡರ ಸ್ಥಾನದಲ್ಲಿ ಯಕಾರವು, ವಕಾರವು ಹಾಗೂ ರಕಾರವು ಆದೇಶವಾಗಿ ಬಂದು ಯ ವ ರ ಒತ್ತಕ್ಷರಗಳಾಗ್ತವೆ. ಇದಕ್ಕೆ ನಾವು ಎಂಡ್ ಸಂಧಿ ಅಂತೇಳಿ ಕರಿತೇವೆ. ಉದಾಹರಣೆಯೊಂದಿಗೆ ಗಮನಿಸಿ. ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಈ ಅಕ್ಷರ ಬಂದಿದೆ. ಇದಕ್ಕೆ ಉತ್ತರ ಪದದಲ್ಲಿ ಉ ಅಕ್ಷರ ಪರವಾಗಿದೆ. ಪ್ರತ್ಯುತ್ತರ ಇದರಲ್ಲಿ ತ ಪ್ಲಸ್ ಯ ಅಂದ್ರೆ ಯಾನ ಒತ್ತಕ್ಷರ ಬಂದಿದೆ, ಯಾಕಾರ ಆದೇಶವಾಗಿ ಬಂದಿದೆ ಅಂತೇಳಿ ಅರ್ಥ. ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಉ ಅಕ್ಷರ ಇದೆ. ಉತ್ತರ ಪದದ ಮೊದಲಲ್ಲಿ ಆ ಅಕ್ಷರ ಇದೆ. ಇದಕ್ಕೆ ಎದುರಾಗಿ ಅಂದ್ರೆ ವ ಅಕ್ಷರ ಆದೇಶವಾಗಿ ಬಂದಿದೆ. ಗುರುವಾಜ್ಞೆ. ವ ಅನ್ನೋದು ಒತ್ತಕ್ಷರವಾಗಿ ಬಂದಿದೆ, ಅದೇ ಆದೇಶವಾಗಿ ಬಂದಿದೆ. ಮಾತೃ ಪ್ಲಸ್ ಅಂಶ ಮಾತ್ರಂಶ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ರು, ಉತ್ತರ ಪದದ ಮೊದಲಲ್ಲಿ ಅ ಇವೆರಡು ಸೇರಿ ರ ಅಕ್ಷರ ಆದೇಶವಾಗಿ ಬಂದಿದೆ. ಇಲ್ಲಿ ಎಂಡ್ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಸ್ವರಗಳು ಇ ಅಥವಾ ಗೆ ಸವರ್ಣವಲ್ಲದ ಯಾವುದೇ ಸ್ವರ ಬಂದರೂ ಸಹ ಯ ಆಗಿ ಪರಿವರ್ತನೆ ಆಗುತ್ತೆ ಮಕ್ಕಳೇ. ಪೂರ್ವ ಪದದ ಕೊನೆಯ ಸ್ವರಗಳು ಉ ಗೆ ಸವರ್ಣವಲ್ಲದ ಯಾವುದೇ ಸ್ವರ ಬಂದರೂ ಸಹ ವ ಅಕ್ಷರ ಆದೇಶವಾಗಿ ಬರುತ್ತೆ. ಪೂರ್ವ ಪದದ ಕೊನೆಯ ಸ್ವರಗಳು ರುಗೆ ಸವರ್ಣವಲ್ಲದ ಯಾವುದೇ ಸ್ವರ ಬಂದರೂ ಸಹ ರ ಆಗಿ ಅದು ಪರಿವರ್ತನೆ ಆಗುತ್ತೆ. ಇಲ್ಲಿ ಸರಿಯಾಗಿ ಗಮನಿಸಿ. ಯ ವ ರಗಳು ಒತ್ತಕ್ಷರಗಳಾಗಿನೇ ಪರಿವರ್ತನೆಯಾಗಿವೆ. ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸೂತ್ರ ಮಕ್ಕಳೇ: ಯಮನ ವಂಶಜ ರವಿ. ಏನು? ಯಮನ ವಂಶಜ ರವಿ. ಚೆನ್ನಾಗಿ ನೋಡಿ.
ಯ ವ ರ ಅಕ್ಷರಗಳು ಕೆಂಪು ಶಾಹಿಯಲ್ಲಿ ಬರೆದಿದೆ, ಅಂದರೆ ರೆಡ್ ಇಂಕಲ್ಲಿ ಬರೆದಿದೆ. ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನೇ ಎಣ್ ಸಂಧಿ ಅಂತೇಳಿ ಕರಿತೇವೆ. ಅಂದರೆ ಎಣ್ ಸಂಧಿಯಲ್ಲಿ ಸಂಧಿ ಕಾರ್ಯ ನಡೆದಾಗ ಯ ರ ವ ವ್ಯಂಜನಗಳು ಒತ್ತಕ್ಷರವಾಗಿ ಬರುವುದು. ಈಗ ನಾವು ಸಂಸ್ಕೃತ ಸಂಧಿಗಳಲ್ಲಿ 4 ಸಂಧಿಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಇದಕ್ಕೆ ನಾನು ನಿಮಗೆ ಚಟುವಟಿಕೆಗಳನ್ನು ಕೊಡ್ತೇನೆ ಮಕ್ಕಳೇ ಮುಂದೆ. ಆ ಚಟುವಟಿಕೆಗಳನ್ನು ಚೆನ್ನಾಗಿ ಗಮನಿಸಿ ಒಂದೊಂದು ಪದಗಳನ್ನು ಬಿಡಿಸಿ ಬರೆದು ಯಾವ ಅಕ್ಷರ ಆದೇಶವಾಗಿ ಬಂದಿದೆ ಹಾಗೂ ಅವು ಯಾವ ಯಾವ ಸಂಧಿಗೆ ಸೇರುತ್ತವೆ ಅನ್ನೋದನ್ನು ನೀವು ಚೆನ್ನಾಗಿ ನೋಟ್ಸಲ್ಲಿ ಬರೆದುಬಿಟ್ಟು ನನಗೆ ಅದನ್ನು ನೀವು ಫೋಟೋ ತೆಗೆದು ಕಳಿಸ್ಬೇಕು. ಗಮನಿಸಿ, ಚಟುವಟಿಕೆ ಮೊದಲನೇದು ಮಹಾತ್ಮ, ಸುರಾಸುರ, ಕವೀಂದ್ರ, ಲಕ್ಷ್ಮೀಶ, ಕಟೂಕ್ತಿ, ಬಹುದಕ. ಮತ್ತೊಂದು ಚಟುವಟಿಕೆ ಲೋಕೈಕ, ಅಷ್ಟೈಶ್ವರ್ಯ, ಜನೌಷಧಿ, ಮಹೋದಾರ್ಯ ಅಂತ. ಮತ್ತೊಂದು ಚಟುವಟಿಕೆ ಮಹೇಶ್ವರ, ಗಣೇಶ, ಮಹೋತ್ಸವ, ರಾಜ್ಯೋತ್ಸವ, ಗುಣರ್ಷಿ, ಬ್ರಹ್ಮರ್ಷಿ. ಮತ್ತೊಂದು ಚಟುವಟಿಕೆ ಅತ್ಯವಸರ, ಜಾತ್ಯಾತೀತ, ಮನ್ವಾದಿ, ವಧ್ವಾನ್ವೇಷಣೆ, ಪಿತ್ರರ್ಥ. ಈ ಎಲ್ಲ ಚಟುವಟಿಕೆಗಳನ್ನು ಚೆನ್ನಾಗಿ ಓದಿಕೊಂಡು ಬಿಡಿಸಿ ಬರೆದು ನಂತರ ಯಾವ ಅಕ್ಷರ ಆದೇಶವಾಗಿ ಬಂದಿದೆ ಅಂತ ಬರೀರಿ. ಆಗ ನಿಮಗೆ ವಿಡಿಯೋ ನೋಡಿರ್ತೀರ ಅಲ್ವಾ, ಅದರಲ್ಲಿ ಯಾವುದು ಯಾವ ಸಂಧಿಗೆ ಸೇರುತ್ತೆ ಅನ್ನೋದು ಗೊತ್ತಾಗತ್ತೆ. ಧನ್ಯವಾದಗಳು.